ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಬಂಧುಗಳೇ. ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ನಕ್ಷತ್ರದಲ್ಲಿ ಜನಿಸಿರ್ತಾರೆ. ಈ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಈ ಪ್ರತ್ಯೇಕ ದೇವರುಗಳು ಮತ್ತು ವೃಕ್ಷಗಳಿವೆ. ಇದನ್ನು ನಕ್ಷತ್ರ ವೃಕ್ಷ ಅಂತ ಕರೆಯಲಾಗುತ್ತೆ. ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ನಿರ್ದಿಷ್ಟ ಮರವನ್ನು ಪೂಜಿಸೋದ್ರಿಂದ ಮತ್ತು ಆ ದೇವತೆಯನ್ನು ಆರಾಧಿಸೋದರ ಅದರಿಂದ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸುತ್ತೆ. ಇಂದಿನ ಈ ಮಾಹಿತಿಯಲ್ಲಿ ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರೆಗಿನ ಎಲ್ಲ 27 ನಕ್ಷತ್ರಗಳ ಆರಾಧ್ಯ ದೈವ ಮತ್ತು ಪೂಜಿಸಬೇಕಾದ ಮರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 27 ನಕ್ಷತ್ರಗಳು, ದೇವತೆ ಮತ್ತು ವೃಕ್ಷಗಳ ಪಟ್ಟಿ. ಅಶ್ವಿನಿ ನಕ್ಷತ್ರ ದೈವ ಗಣಪತಿ, ವೃಕ್ಷ ವಿಷಮುಷ್ಟಿ ಮರ. ಭರಣಿ ನಕ್ಷತ್ರ ದೈವ ದುರ್ಗಾದೇವಿ, ವೃಕ್ಷ ಉಸರಿಕೆ ನೆಲ್ಲಿಕಾಯಿ ಅಥವಾ ಜಮ್ಮಿ ಮರ. ಕೃತಿಕ ನಕ್ಷತ್ರ ದೈವ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಅಗ್ನಿದೇವ, ವೃಕ್ಷ ಮೇಡಿ ಅತ್ತಿ ಮರ. ರೋಹಿಣಿ ನಕ್ಷತ್ರ ದೈವ ಶ್ರೀಕೃಷ್ಣ ಅಥವಾ ಬ್ರಹ್ಮದೇವ, ವೃಕ್ಷ ನೇರಳೆ ಮರ. ಮೃಗಶಿರ ನಕ್ಷತ್ರ ದೈವ ಚಂದ್ರ, ವೃಕ್ಷ ಚಂದ್ರ ಶ್ರೀಗಂಧ ಅಥವಾ ಸಂಬಂಧಿತ ಮರ. ಆರಿದ್ರ ನಕ್ಷತ್ರ ದೈವ ಶಿವ, ವೃಕ್ಷ ಬೇವಿನ ಮರ. ಪುನರ್ವಸು ನಕ್ಷತ್ರ ದೈವ ಶ್ರೀರಾಮ, ವೃಕ್ಷ ಬಿದಿರು ಮರ. ಪುಷ್ಯ ನಕ್ಷತ್ರ ದೈವ ಬೃಹಸ್ಪತಿ ಅಥವಾ ಗುರು, ವೃಕ್ಷ ಅಶ್ವತ್ಥ ರಾವಿ ಮರ. ಆಶ್ಲೇಷ ನಕ್ಷತ್ರ ದೈವ ಆದಿಶೇಷ, ವೃಕ್ಷ ಪೊನ್ನ ಮರ. ಇನ್ನು ಮುಖ ನಕ್ಷತ್ರ ದೈವ ಪಿತೃದೇವತೆಗಳು ಅಥವಾ ಶುಕ್ರ, ವೃಕ್ಷ ಆಲದ ಮರ್ರಿ ಮರ. ಇನ್ನು ಪೂರ್ವ ಫಾಲ್ಗುಣಿ ನಕ್ಷತ್ರ ದೈವ ಈಶ್ವರ, ವೃಕ್ಷ ಮುತ್ತುಗ ಮೋದುಗ ಮರ. ಉತ್ತರ ಫಲ್ಗುಣಿ ನಕ್ಷತ್ರ ದೈವ ಸೂರ್ಯ, ವೃಕ್ಷ ರೇಗು ಬೋರೆ ಮರ. ಹಸ್ತ ನಕ್ಷತ್ರ ದೈವ ಗಾಯತ್ರಿ ದೇವಿ, ವೃಕ್ಷ ಕುಂಕುಡು ಮರ. ಚಿತ್ತಾ ನಕ್ಷತ್ರ ದೈವ ವಿಶ್ವಕರ್ಮ, ವೃಕ್ಷ ಬಿಲ್ವ ಮಾರೇಡು ಮರ. ಸ್ವಾತಿ ನಕ್ಷತ್ರ ದೈವ ನರಸಿಂಹಸ್ವಾಮಿ, ವೃಕ್ಷ ಮತ್ಸಿ ಮರ. ವಿಶಾಖ ನಕ್ಷತ್ರ ದೈವ ಸುಬ್ರಹ್ಮಣ್ಯ ಸ್ವಾಮಿ, ವೃಕ್ಷ ಉಮ್ಮತ್ತಿ ಮರ. ಅನುರಾಧ ನಕ್ಷತ್ರ ದೈವ ಲಕ್ಷ್ಮೀದೇವಿ, ವೃಕ್ಷ ಹಲಸಿನ ಮರ. ಜ್ಯೇಷ್ಠ ನಕ್ಷತ್ರ ಇಂದ್ರದೇವ, ವೃಕ್ಷ ಅಡಿಕೆ ಪೋಕ ಮರ. ಮೂಲ ನಕ್ಷತ್ರ ದೈವ ನೈಋತಿ, ವೃಕ್ಷ ಸಜ್ಜು ಮರ. ಪೂರ್ವಾಷಾಢ ನಕ್ಷತ್ರ ದೈವ ವರುಣದೇವ, ವೃಕ್ಷ ಹಸಿರು ಅಥವಾ ಚಿಂತನ ಮರ. ಉತ್ತರಾಷಾಢ ನಕ್ಷತ್ರ ದೈವ ಗಣಪತಿ, ವೃಕ್ಷ ಶೇನಗ ಹಲಸಿನ ಜಾತಿಗೆ ಸೇರಿದ ಅಥವಾ ಪ್ರತ್ಯೇಕವಾದ ಮರ. ಶ್ರವಣ ನಕ್ಷತ್ರ ದೈವ ವೆಂಕಟೇಶ್ವರ ಸ್ವಾಮಿ, ವೃಕ್ಷ ಗಂಗಿರೇಗು ಮರ. ಧನಿಷ್ಠ ನಕ್ಷತ್ರ ದೈವ ಬಂದ್ಬಿಟ್ಟು ಗೋಮಾತೆ ಗೋವು, ವೃಕ್ಷ ಜಮ್ಮಿ ಮರ. ಶತಭಿಷ ನಕ್ಷತ್ರ ದೈವ ಶಿವ ಅಥವಾ ಇತರ ಸಂಬಂಧಿತ ದೈವ, ವೃಕ್ಷ ಚಂದ್ರಮರ ಅಥವಾ ಬಾಳೆ. ಆರಟಿ ಮರ. ಪೂರ್ವ ಭಾದ್ರ ನಕ್ಷತ್ರ ದೈವ ಆಂಜನೇಯ ಸ್ವಾಮಿ, ವೃಕ್ಷ ಬೊರಗು ಮರ. ಉತ್ತರಾಭಾದ್ರ ನಕ್ಷತ್ರ ದೈವ ಕಾಮಧೇನು, ವೃಕ್ಷ ಬೇವಿನ ಮರ. ರೇವತಿ ನಕ್ಷತ್ರ ದೈವ ಶನೇಶ್ವರ, ವೃಕ್ಷ ಇಪ್ಪೆ. ಈಗ ಮರ ಇನ್ನು ಕನ್ಕ್ಲೂಷನ್ ಆಗಿ ಕೊನೆಯದಾಗಿ ಹೇಳೋದಾದರೆ ಬಂಧುಗಳೇ, ಈ ಮೇಲೆ ತಿಳಿಸಿದ ವೃಕ್ಷಗಳನ್ನು ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ಅಥವಾ ಪ್ರತಿದಿನ ಪೂಜಿಸುವುದು ಅತ್ಯಂತ ಶುಭಕರ. ಮನೆಯ ಹತ್ತಿರ ಜಾಗವಿದ್ದರೆ ಈ ಮರಗಳನ್ನು ನೆಟ್ಟು ಪೋಷಿಸುವುದು ಕೂಡ ನಿಮ್ಮ ಭಾಗ್ಯವನ್ನು ವೃದ್ಧಿಸುತ್ತೆ. ದೈವಿಕ ಆರಾಧನೆಯ ಜೊತೆಗೆ ಪ್ರಕೃತಿಯನ್ನು ಪೂಜಿಸೋದು ನಮ್ಮ ಸಂಸ್ಕೃತಿಯ ದೊಡ್ಡ ಸತ್ಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ನಕ್ಷತ್ರ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಇದನ್ನು ನಕ್ಷತ್ರ ವೃಕ್ಷ ಅಂತ ಕರೆಯಲಾಗುತ್ತೆ. ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ನಿರ್ದಿಷ್ಟ ಮರವನ್ನು ಪೂಜಿಸೋದ್ರಿಂದ ಮತ್ತು ಆ ದೇವತೆಯನ್ನು ಆರಾಧಿಸೋದರ ಅದರಿಂದ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸುತ್ತೆ. ಇಂದಿನ ಈ ಮಾಹಿತಿಯಲ್ಲಿ ಅಶ್ವಿನಿಯಿಂದ ಹಿಡಿದು ರೇವತಿ ನಕ್ಷತ್ರದವರೆಗಿನ ಎಲ್ಲ 27 ನಕ್ಷತ್ರಗಳ ಆರಾಧ್ಯ ದೈವ ಮತ್ತು ಪೂಜಿಸಬೇಕಾದ ಮರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 27 ನಕ್ಷತ್ರಗಳು, ದೇವತೆ ಮತ್ತು
ಮತ್ತು ವೃಕ್ಷಗಳ ಪಟ್ಟಿ. ಅಶ್ವಿನಿ ನಕ್ಷತ್ರ ದೈವ ಗಣಪತಿ, ವೃಕ್ಷ ವಿಸಮುಷ್ಟಿ ಮರ. ಭರಣಿ ನಕ್ಷತ್ರ ದೈವ ದುರ್ಗಾದೇವಿ, ವೃಕ್ಷ ಉಸರಿಕೆ ನೆಲ್ಲಿಕಾಯಿ ಅಥವಾ ಜಮ್ಮಿ ಮರ. ಕೃತಿಕಾ ನಕ್ಷತ್ರ ದೈವ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಅಗ್ನಿದೇವ, ವೃಕ್ಷ ಮೇಡಿ ಅತ್ತಿ ಮರ. ರೋಹಿಣಿ ನಕ್ಷತ್ರ ದೈವ ಶ್ರೀಕೃಷ್ಣ ಅಥವಾ ಬ್ರಹ್ಮದೇವ, ವೃಕ್ಷ ನೇರಳೆ ಮರ. ಮೃಗಶಿರ ನಕ್ಷತ್ರ ದೈವ ಚಂದ್ರ, ವೃಕ್ಷ ಚಂದ್ರ ಶ್ರೀಗಂಧ ಅಥವಾ ಸಂಬಂಧಿತ ಮರ. ಆರಿದ್ರ ನಕ್ಷತ್ರ ದೈವ ಶಿವ, ವೃಕ್ಷ ಬೇವಿನ ಮರ. ಪುನರ್ವಸು ನಕ್ಷತ್ರ ದೈವ ಶ್ರೀರಾಮ, ವೃಕ್ಷ ಬಿದಿರು ಮರ. ಪುಷ್ಯ ನಕ್ಷತ್ರ ದೈವ ಬೃಹಸ್ಪತಿ ಅಥವಾ ಗುರು, ವೃಕ್ಷ ಅಶ್ವತ್ಥ ರಾವಿ ಮರ. ಆಶ್ಲೇಷ ನಕ್ಷತ್ರ ದೈವ ಆದಿಶೇಷ, ವೃಕ್ಷ ಪೊನ್ನ ಮರ. ಇನ್ನು ಮುಖ ನಕ್ಷತ್ರ ದೈವ ಪಿತೃದೇವತೆಗಳು ಅಥವಾ ಶುಕ್ರ, ವೃಕ್ಷ ಆಲದ ಮರ್ರಿ ಮರ. ಇನ್ನು ಪುಬ್ಬ ಪೂರ್ವ ಪಾಲ್ಗುಣಿ ನಕ್ಷತ್ರ ದೈವ ಈಶ್ವರ, ವೃಕ್ಷ ಮುತ್ತುಗ ಮೋದುಗ ಮರ. ಉತ್ತರ ಫಲ್ಗುಣಿ ನಕ್ಷತ್ರ ದೈವ ಸೂರ್ಯ, ವೃಕ್ಷ ರೇಗು ಬೋರೆ ಮರ. ಹಸ್ತ ನಕ್ಷತ್ರ ದೈವ ಗಾಯತ್ರಿ ದೇವಿ, ವೃಕ್ಷ ಕುಂಕುಡು ಮರ. ಚಿತ್ತಾ ನಕ್ಷತ್ರ ದೈವ ವಿಶ್ವಕರ್ಮ, ವೃಕ್ಷ ಬಿಲ್ವ ಮಾರೇಡು ಮರ. ಸ್ವಾತಿ ನಕ್ಷತ್ರ ದೈವ ನರಸಿಂಹಸ್ವಾಮಿ, ವೃಕ್ಷ ಮತ್ಸಿ ಮರ. ವಿಶಾಖ ನಕ್ಷತ್ರ ದೈವ ಸುಬ್ರಹ್ಮಣ್ಯ ಸ್ವಾಮಿ, ವೃಕ್ಷ ಉಮ್ಮತ್ತಿ ಮರ. ಅನುರಾಧ ನಕ್ಷತ್ರ ದೈವ ಲಕ್ಷ್ಮೀದೇವಿ, ವೃಕ್ಷ ಹಲಸಿನ ಮರ. ಜ್ಯೇಷ್ಠ ನಕ್ಷತ್ರ ಇಂದ್ರದೇವ, ವೃಕ್ಷ ಅಡಿಕೆ ಪೋಕ ಮರ. ಮೂಲ ನಕ್ಷತ್ರ ದೈವ ನೈಋತಿ, ವೃಕ್ಷ ಸಜ್ಜು ಮರ. ಪೂರ್ವಾಷಾಢ ನಕ್ಷತ್ರ ದೈವ ವರುಣದೇವ, ವೃಕ್ಷ ಹಸಿರು ಅಥವಾ ಚಿಂತನ ಮರ. ಉತ್ತರಾಷಾಢ ನಕ್ಷತ್ರ ದೈವ ಗಣಪತಿ, ವೃಕ್ಷ ಶೇನಗ ಹಲಸಿನ ಜಾತಿಗೆ ಸೇರಿದ ಅಥವಾ ಪ್ರತ್ಯೇಕವಾದ ಮರ. ಶ್ರವಣ ನಕ್ಷತ್ರ ದೈವ ವೆಂಕಟೇಶ್ವರ ಸ್ವಾಮಿ, ವೃಕ್ಷ ಗಂಗಿರೇಗು ಮರ. ಧನಿಷ್ಠ ನಕ್ಷತ್ರ ದೈವ ಬಂದ್ಬಿಟ್ಟು ಗೋಮಾತೆ ಗೋವು, ವೃಕ್ಷ ಜಮ್ಮಿ ಮರ. ಶತಭಿಷ ನಕ್ಷತ್ರ ದೈವ ಶಿವ ಅಥವಾ ಇತರ ಸಂಬಂಧಿತ ದೈವ, ವೃಕ್ಷ ಚಂದ್ರಮರ ಅಥವಾ ಬಾಳೆ. ಆರಟಿ ಮರ. ಪೂರ್ವ ಭಾದ್ರ ನಕ್ಷತ್ರ ದೈವ ಆಂಜನೇಯ ಸ್ವಾಮಿ, ವೃಕ್ಷ ಬೊರಗು ಮರ. ಉತ್ತರ ಭಾದ್ರ ನಕ್ಷತ್ರ ದೈವ ಕಾಮಧೇನು, ವೃಕ್ಷ ಬೇವಿನ ಮರ. ರೇವತಿ ನಕ್ಷತ್ರ ದೈವ ಶನೇಶ್ವರ, ವೃಕ್ಷ ಇಪ್ಪೆ. ಈಗ ಮರ ಇನ್ನು ಕನ್ಕ್ಲೂಷನ್ ಆಗಿ ಕೊನೆಯದಾಗಿ ಹೇಳೋದಾದರೆ ಬಂಧುಗಳೇ, ಈ ಮೇಲೆ ತಿಳಿಸಿದ ವೃಕ್ಷಗಳನ್ನು ನಿಮ್ಮ ಜನ್ಮ ನಕ್ಷತ್ರದ ದಿನದಂದು ಅಥವಾ ಪ್ರತಿದಿನ ಪೂಜಿಸುವುದು ಅತ್ಯಂತ ಶುಭಕರ. ಮನೆಯ ಹತ್ತಿರ ಜಾಗವಿದ್ದರೆ ಈ ಮರಗಳನ್ನು ನೆಟ್ಟು ಪೋಷಿಸುವುದು ಕೂಡ ನಿಮ್ಮ ಭಾಗ್ಯವನ್ನು ವೃದ್ಧಿಸುತ್ತೆ. ದೈವಿಕ ಆರಾಧನೆಯ ಜೊತೆಗೆ ಪ್ರಕೃತಿಯನ್ನು ಪೂಜಿಸೋದು ನಮ್ಮ ಸಂಸ್ಕೃತಿಯ ದೊಡ್ಡ ಸತ್ಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ನಕ್ಷತ್ರ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.